ಏನು ಇವತ್ತು ದೊಡ್ಡಬಳ್ಳಾಂಗ್ಲ 2100 ಎಕರೆ ಜಮೀನು ತಗೋಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಧಿಕ್ಕಾರಕ್ಕೆ ಹೋಗೋದಕ್ಕೆ ಹೇಳ್ತೀನಿ. ಯಾಕೆಂತಂದ್ರೆ ಎಲ್ಲಾ ಕಡೆನೂ ಇವರೇ ಜಮೀನುಗಳನ್ನ ವಶಪಡಿಸ್ಕೊಂತ ಹೋಗ್ಬಿಟ್ರೆ ನಾವು ರೈತರು ಎಲ್ಲಿಗೆ ಹೋಗ್ಬೇಕು? ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ 20,000 ಎಕರೆ ತಗೊಂಡಿದ್ದಾರೆ. ಈಗ ದೊಡ್ಡಬಳ್ಳಾಪುರ ಬಾಶೆಟ್ಟಳ್ಳಿ ಹತ್ರ ಖಾಲಿ ಐತೆ, ಅಲ್ಲಿ ಬೇಕಾದ್ರೆ ಇಂಡಸ್ಟ್ರಿ ಮಾಡ್ಕೊಳ್ಳಿ, ಯಾವ್ದು ಅಭ್ಯಂತರ ಇಲ್ಲ. ಉಲ್ಕುಂಟೆ ತಗೊಂತಾ ಇದಾರೆ, ಅಲ್ಲಿ ಇಂಡಸ್ಟ್ರಿ ಮಾಡ್ಕೊಳ್ಳಿ, ಬೇಡ ಅಂತ ಈಗಾಗಲೇ 2100 ಎಕರೆ ತಗೊಬೇಕು ಅಂತ ಮತ್ತೆ ಈಗ ದೊಡ್ಡಬಳ್ಳಾಪುರ ಬಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? 800ರಿಂದ 1000 ಎಕರೆ ಅಡಿಕೆ ತೋಟ ಇದೆ, ಬೋರ್ವೆಲ್ಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಸುಮಾರು 106 ಕೋಳಿ ಫಾರ್ಮ್ಗಳಿದಾವೆ, ಹೆಚ್ಚು ಕಮ್ಮಿ 2-3 ಸಾವಿರ ಹಸುಗಳಿದಾವೆ. ಆಮೇಲೆ ಕುರಿ ಸಾಗಾಣಿಕೆ ಮಾಡ್ತಾ ಇದೀವಿ, ಮೇಕೆ ಸಾಕಾಣಿಕೆ ಮಾಡ್ತಾ ಇದೀವಿ, ಇದೆಲ್ಲ ಮಾಡ್ತಾ ಇದೀವಿ. ಆದ್ರೂ ರೈತರನ್ನ ಒಕ್ಕಲೆಬ್ಸಕ್ ನೋಡ್ತಾ ಇದಾರೆ. ನಾವೆಲ್ಲಿ ಹೋಗೋಣ? ಒಂದ್ ಕೆಲಸ ಮಾಡ್ಲಿ ಬಿಡ್ರಿ, ಇವರು ಇವತ್ತೇನು ವ್ಯವಸಾಯನ ತಪ್ಪಿಸಿ ಇಂಡಸ್ಟ್ರಿ ಮಾಡಿ ಆ ಇಂಡಸ್ಟ್ರಿ ಮುಖಾಂತರವಾಗಿ ಇವರು ಉದ್ಯೋಗ ಕೊಡ್ಬೇಕು ಅಂತ ಹೊರಟಿದ್ದಾರೆ. ನಾವು ರೈತರುಗಳು ಒಬ್ಬೊಬ್ಬರಿಗೆ 10 ಜನ ಕಳಿಸ್ಲಿ, ನಾವು ಅವ್ರಿಗೆ ಉದ್ಯೋಗ ಕೊಡ್ತೀವಿ. ನಮ್ಮ ಜಮೀನಿಗೆ ಏನ್ ಬೆಳೆ ನೀತಿ ಇದೆ ಅದು ಕೊಡ್ಲಿ. ಅದ್ ಬಿಟ್ಬಿಟ್ಟು ಸುಮ್ನೆ ಆದ್ರೂ ಇವರು ರೈತರನ್ನ ಒಕ್ಕಲೆಬ್ಬಿಸ್ಬಿಡೋದು. ಇಲ್ಗೋ ನಾವೆಲ್ಲೂ ಒಬ್ಬರೇ ಹೋಗೋಣ? ಈಗಾಗಲೇ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಸಾಯ್ತಾ ಇದಾರೆ, ಬಿಹಾರದಿಂದ ಬಂದು ಇಲ್ಲಿ ಸಾಯ್ತಾ ಇದಾರೆ, ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಸಾಯ್ತಾ ಇದಾರೆ. ನಮ್ ಕರ್ನಾಟಕ ಜನ ಉದಾಹರಣೆಗೆ ಉತ್ತರ ಕರ್ನಾಟಕ ಹೋಗಿ ಏನ್ ಮಾಡ್ಬೇಕು ಅಲ್ಲಿ ಮಾಡ್ಲಿ. ಅದ್ ಬಿಟ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗಡೆ ಫಲವತ್ತಾದ ಜಮೀನಿದೆ, ಜೊತೆಗೆ ಇವತ್ತು ಏನು ಏರ್ಪೋರ್ಟ್ ಆಗಿದೆ, ಆ ಏರ್ಪೋರ್ಟ್ ಹತ್ರವಾಗಿದೆ ನಮ್ಮ ಜಮೀನು. ಯಾಕೆಂದ್ರೆ STR ರಸ್ತೆ ಹೋಗಿದೆ. ಆ STR ರಸ್ತೆ ಹೋಗಿರೋದ್ರಿಂದ ಆಲ್ರೆಡಿ ನಮ್ಮ ಜಮೀನುಗಳಿಗೆ ತುಂಬಾ ಬೆಲೆ ಬಂದೈತೆ. ಈ ತುಂಬಾ ಬೆಲೆ ಬಂದಿರೋ ಜಮೀನ ನಾವು ಇವ್ರು ಕೊಡೋ 6 ಕಾಸು 3 ಕಾಸಿಗೆ ಬಿಟ್ಕೊಟ್ಬಿಡಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಇವರು 10 ಕೋಟಿ ಅಲ್ಲ 20 ಕೋಟಿ ಕೊಟ್ಟರು ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡಲ್ಲ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳನ್ನ ಮುಂದಕ್ಕೆ ಈ ಜಾಗನ ನೋಡ್ಬೇಕು, ಅವರು ಮೊಮ್ಮಕ್ಕಳು ನೋಡ್ಬೇಕು. ನಾವಿವತ್ತು ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ, ನಾವು ಅದನ್ನ ಯಾರಿಗೂ ಮಾರಾಟ ಮಾಡ್ದಂಗೆ ನಾವು ಉಳಿಸ್ಕೊಂಡ್ ಬಂದಿದ್ದೀವಿ. ಈ ಮಾರಾಟ ಮಾಡ್ದಂಗೆ ಉಳಿಸ್ಕೊಂಡ್ ಬಂದಿರೋದಕ್ಕೆ ಈ ಜಮೀನಿಗೆ ಇವತ್ತು ವ್ಯಾಲ್ಯೂ ಬಂದಿರೋದು. ಅದರಿಂದ ದಯಮಾಡಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ರಕ್ತ ಕೊಟ್ಬಿಡ್ತೀವಿ, ಬೇಕಾದ್ರೆ ಪ್ರಾಣ ಬೇಕಾದ್ರೆ ಬಿಟ್ಟು ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ನೋಡಿ, ಈಗ ಆಲ್ರೆಡಿ ನಮಗೋಸ್ಕರವಾಗಿ ರಕ್ತದಾನ ಮಾಡ್ತಾ ಇದೀವಿ. ನಾವು ಇವತ್ತು ರಕ್ತದಾನದ ಮುಖಾಂತರವಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡ್ತಾ ಇದೀವಿ. ಏನಂತ, ನಾವು ರೈತರು ಬೇಕಾದ್ರೆ ಪ್ರಾಣ ಬಿಟ್ಬಿಡ್ತೀವಿ, ರಕ್ತ ಕೊಟ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಸರ್. ಅದೇನೇ ಆಗ್ಲಿ, ಏನೇ ಬಂದ್ಬಿಡ್ಲಿ, ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ. ಜೊತೆಗೆ ಏನಾಗೈತೆ, ಈ 3 ರಾಷ್ಟ್ರೀಯ ಪಕ್ಷಗಳು ರೈತರ ತರ ಆಟ ಆಡ್ತಾವ್ರೆ. ಒಬ್ರ ಮೇಲೆ ಒಬ್ರು ಹೇಳ್ಕೊಳ್ಳೋದು. ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ದಳ, ಇವರೇ ಕಿತ್ತಾಡ್ಕೊಂಡು ಮುಂದಕ್ಕೆ ಇವರೆಲ್ಲ ಒಟ್ಟಿಗೆ ಅಲ್ಲೇ ಒಳಗೊಳಗೆ ಚೆನ್ನಾಗಿ ಹೇಳ್ತಾರೆ. ಆದ್ರೆ ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ. ಈ ದಬ್ಬಾಳಿಕೆ ಜಾಸ್ತಿ ದಿವಸ ನಡೆಯಲ್ಲ. ಹಿಂಗೆ ಆದ್ರೆ ರೈತರು ಎದ್ಬಿಡ್ತಾರೆ ಮೇಲಕ್ಕೆ. ರೈತ ಏನಾದ್ರ ಮೇಲೆ ಇದ್ರೆ ಯಾವುದೇ ಸರ್ಕಾರ ಕೂಡ ಉಳಿಯಲ್ಲ. ಇವತ್ತು ಪ್ರೆಸೆಂಟ್ ಏನ್ ಸರ್ಕಾರ ಐತೆ, ಈ ಸರ್ಕಾರ ಕೂಡ ಉಳಿಯಲ್ಲ. ಅದರಲ್ಲಿ ಇನ್ನೊಂದು ಏನ್ ಹೇಳ್ಬೇಕು, ಇಲ್ಲಿ ನಮ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಒಂದು ರೈತ ಹೋರಾಟದ ಹತ್ರ 3 ಪಕ್ಷದವ್ರು ಸೇರ್ಕೊಂಡಿದೀವಿ. ಏನ್ ಕಾಂಗ್ರೆಸ್ ಅಂತ ಇಲ್ಲ, ಬಿಜೆಪಿ ಅಂತ ಇಲ್ಲ, ದಳ ಅಂತ ಇಲ್ಲ. 3 ಜನದ ರೈತರುಗಳು ಇಲ್ಲಿ ಒಕ್ಕರಲಾಗಿ ನಾವು ಕೇಳ್ತಾ ಇರೋದು ಏನಂತ, ನಮ್ ಜಮೀನ್ ನಮಗೆ ಬಿಟ್ಬಿಡಿ, ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತೀವಿ, ನಮ್ಮನ್ನ ಜೀವನ ಮಾಡಕ್ ಬಿಡಿ ಅಂತ ಕೇಳ್ತಾ ಇದೀವಿ. ಅದನ್ನ ದಯಮಾಡಿ ರಕ್ತ ಬೇಕಾದ್ರೆ ಕೊಟ್ಬಿಡ್ತೀವಿ, ಪ್ರಾಣ ಬಿಡ್ತೀವಿ, ನಮ್ ಜಮೀನ್ ಮಾತ್ರ ನಮಗೆ ಬಿಟ್ಕೊಡ್ಬಿಡಿ. ಈ ಮೂಲಕ ನಾನು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ನಮ್ ಜಮೀನ ನಮಗೆ ಬಿಟ್ಬಿಡಿ ಅಂತ.